ಗೆಳೆಯರೇ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಚಿಕನ್ ಗ್ರೀನ್ ಮಸಾಲ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೇವೆ. ಸೊ ಈ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವ್ರ ವಿಡಿಯೋಗಳು ಲೈಕ್ ಮಾಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಸೊ ಇವಾಗ ಇದರಲ್ಲಿ ಫಸ್ಟ್ಗೆ ಚಿಕನ್ ಗ್ರೀನ್ ಮಸಾಲ ಮಾಡೋಕ್ಕೆ ಇದು ಕೊತ್ತಂಬರಿ ಸೊಪ್ಪು ಅಂತ ಇದೆ. ಆದಮೇಲೆ ಪುದೀನ ಸೊಪ್ಪು, ಒಂದು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಬೇಕು. ಅದ್ರ ಜೊತೆಗೆ ಈರುಳ್ಳಿ, ಒಂದು 4 ಈರುಳ್ಳಿ, ಟೊಮೆಟೊ, ಕಾಯಿ ಮೆಣಸು. ಈ ಕಾಯಿ ಮೆಣಸು ಇವಾಗ ಫಸ್ಟ್ ಆಫ್ ಆಲ್ ಫಸ್ಟ್ಗೆ ನಾವು ಕಟ್ಟಿಂಗ್ ಪ್ರೊಸೀಜರ್ ಮಾಡ್ತಾ ಇದ್ದೇವೆ. ಸೊ ಇದಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ಕಟ್ಟಿಂಗ್ ಪ್ರೊಸೀಜರ್ ಸ್ಟಾರ್ಟ್ ನೋಡಿ ವೀಕ್ಷಕರೇ, ನಾವಿವಾಗ ಈರುಳ್ಳಿ ಕಟ್ಟಿಂಗ್ ಪ್ರೊಸೀಜರ್ ಮಾಡ್ತಾ ಇದ್ದೇವೆ. ಇದ್ರ ಈರುಳ್ಳಿಯನ್ನು ನಾವು ಸ್ಲೈಸ್ ಆಗಿ ಕಟ್ ಮಾಡ್ತಾ ಇದ್ದೇವೆ. ನೋಡಿ ಈ ಥರ ಮಾಡಬೇಕು ಕಟ್ಟಿಂಗ್. ಹೆಂಗಿರ್ಬೇಕಂದ್ರೆ ಈರುಳ್ಳಿ ತಿನ್ನಕ್ಕೆ ಬಾಯಿಗೆ ತಿನ್ನಬೇಕು ಅಲ್ಲಿ. ಸೊ ನಾವಿವಾಗ ಮತ್ತೆ ಈರುಳ್ಳಿ ಆದ ತಕ್ಷಣ ಟೊಮೆಟೊ ಕಟ್ ಮಾಡ್ತಾ ಇದ್ದೇವೆ. 4 ಟೊಮೆಟೊ ಇಟ್ಕೊಂಡಿದ್ವಿ. ಸೊ ಅದನ್ನು ತಗೊಳ್ಳೋಣ ಫಸ್ಟು. ಇದು ಕಟ್ಟಿಂಗ್ ಈರುಳ್ಳಿ ಥರ ನೀವು ಮಾಡ್ತಾ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಿದ್ದೀರಾ. ಯಾಕೆ ಈ ಥರ ಮಾಡ್ತಿದ್ದೀರಾ? ಸೊ ಇದು ಸ್ವಲ್ಪ ಅಲ್ಲಿ ಬೇಗ ಬೆಂದು ಇದಾಗಲಿ ಅಂತೇಳಿ ಅಷ್ಟೇ, ಬೇರೆ ಏನಿಲ್ಲ. ಸೊ ನಾವಿವಾಗ ಕಾಯಿ ಮೆಣಸು ಕಟ್ಟಿಂಗ್ ಮಾಡ್ತಾ ಇದ್ದೀವಿ. ಇದರಲ್ಲಿ 2 ಟೈಪು ಕಟ್ಟಿಂಗ್ ಇದೆ. ಒಂದು ರೌಂಡ್ ಶೇಪ್ ಆಗಿ ಹಿಂಗೆ ಕಟ್ ಮಾಡ್ತಾರೆ ನೋಡಿ, ಈ ಥರ ಮಾಡ್ತಾರೆ ಕೆಲವೊಬ್ಬರು. ಇದೇನೋ ನಾವು ಆಮ್ಲೆಟ್ ಎಲ್ಲ ಮಾಡಬೇಕಾದ್ರೆ ಈ ಥರ ಮಾಡ್ತೀವಿ. ಬಟ್ ನಾವಿವಾಗ ಇವತ್ತಿನ ನಮ್ಮ ಗ್ರೀನ್ ಚಿಕನ್ಗೆ ಈ ಥರ ಕಟ್ಟಿಂಗ್ ಮಾಡ್ತೀವಿ ನೋಡಿ. ಸೊ ಗೈಸ್, ಇವಾಗ ಇದು ಕಾಯಿ ಮೆಣಸು ಕೂಡ ಕಟ್ಟಿಂಗ್ ಮುಗ್ದಿದೆ. ಇದನ್ನ ಇವಾಗ ಇನ್ನೊಂದು ಪ್ಲೇಟ್ಗೆ ಹಾಕ್ತಿದ್ದೀವಿ. ಸೊ ಇದಾದ ನಂತರ ನೆಕ್ಸ್ಟ್ ನಮಗೆ ಉಳಿದಿರೋದು ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ಟಿಂಗ್. ಸೊ ನಾವೇನು ಮಾಡ್ತೀವಿ ಅದನ್ನು ಕೂಡ ಇವಾಗ ಕಟ್ ಮಾಡಿದ್ದೇವೆ. ಸೊ ಇದನ್ನು ನಾವು ಇನ್ನೊಂದು ಪ್ಲೇಟ್ಗೆ, ಸಪ್ರೇಟ್ ಪ್ಲೇಟ್ಗೆ ಹಾಕಿದ್ದೀವಿ. ವೀಕ್ಷಕರೇ, ಇವಾಗ ಕೊತ್ತಂಬರಿ ಸೊಪ್ಪನ್ನು ಕಟ್ಟಿಂಗ್ ಮಾಡಿ ಆಗಿದೆ. ನೆಕ್ಸ್ಟ್ ನಾವು ಪುದೀನ ಸೊಪ್ಪು ಕಟ್ಟಿಂಗ್ ಮಾಡೋಣ. ಮಾಡಿ ಪುದೀನ ಘಮ ಪುದೀನ ನೋಡಿ, ಎಷ್ಟು ನೋಡುವಾಗ ತಿನ್ನೋಣ ಅಂತ ಫೀಲ್ ಆಗ್ತಿದೆ. ಸೊ ವೀಕ್ಷಕರೇ, ಇವಾಗ ನಮ್ಮದು ಈರುಳ್ಳಿ, ಟೊಮೆಟೊ ಮತ್ತು ಕಾಯಿ ಮೆಣಸು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ಟಿಂಗ್ ಎಲ್ಲ ಮುಗ್ದಿದೆ. ನಾವು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗೋಣ ಬನ್ನಿ ವೀಕ್ಷಕರೇ. ಫಸ್ಟಿಗೆ ನಾವು ಬಾಣಲೆಗೆ ಗ್ಯಾಸ್ ಹೊತ್ತಿಸುವ, ಗ್ಯಾಸ್ ಇದು ಮಾಡೋಣ. ನಂತರ ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಸೊ ಇಲ್ಲಿ ನೀವು ಈ ಚಿಕನ್ ಗ್ರೀನ್ ಮಸಾಲಕ್ಕೆ ಯಾವ ಎಣ್ಣೆ ಯೂಸ್ ಮಾಡ್ತಿದ್ದೀರಾ? ಸೊ ಈಗ ನಾವು ಸನ್ಪ್ಯೂರ್ ಎಣ್ಣೆ ಯೂಸ್ ಮಾಡ್ತಾ ಇದ್ದೀವಿ. ಈರುಳ್ಳಿ ಹಾಕಬೇಕು ನೋಡಿ. ಆವಾಗ ಕಟ್ ಮಾಡಿ ಇಟ್ಟಿರೋ ಈರುಳ್ಳಿ, ಟೊಮೆಟೊ ಮತ್ತು ಮೆಣಸಿನಕಾಯಿ ಇದೆ. ಫಸ್ಟಿಗೆ ನಾವು ಈರುಳ್ಳಿ ಹಾಕಬೇಕು, ಎಲ್ಲ ಬೇಡ, ಸ್ವಲ್ಪ ಹಾಕೋಣ. ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಅಂತೇಳಿ. ಅಷ್ಟು ಹಾಕಿದ್ರೆ ಸಾಕು. ನಂತರ ಇದು ಸೊ ಇದು ಇವಾಗ ಹಾಕಬೇಕು. ಮೆಣಸು ಮಾತ್ರ, ಇದು ಮತ್ತೆಲ್ಲ ಹಾಕಬೇಕು. ಇದು ಬೇಕಾಗಿಲ್ಲ. ಸ್ವಲ್ಪ ಡ್ರೈ ಆಗೋದು ಮಿಕ್ಸ್ ಮಾಡಬೇಕು. ಏನು ಹಾಕ್ಬೋದು ಆ ಥರ ಏನಿಲ್ಲ. ಸೊ ಅಲ್ಲಿ ಇಲ್ಲಿ ನಿಲ್ಲಕ್ಕಾಗಲ್ಲ ಅಂತೇಳಿ. ಸೊ ಇವಾಗ ಇದು ಈರುಳ್ಳಿಯನ್ನು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಸ್ವಲ್ಪ ಕಾಯಿಸ್ಕೊಡಿ. ಸ್ವಲ್ಪ ಅರಿಶಿನ ಹಾಕಿ. ಅರಿಶಿನ ಆದಮೇಲೆ ಆವಾಗ ಕಟ್ ಮಾಡಿ ಇಟ್ಟಿರೋ ಕೊತ್ತಂಬರಿ ಸೊಪ್ಪು ಹಾಕೋಣ ಫಸ್ಟ್. ಕೊತ್ತಂಬರಿ ಪುದೀನ ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕ್ಬೋದು, ಅದು ಏನೂ ಇಶ್ಯೂ ಆಗಲ್ಲ. 2 ಮಿಕ್ಸ್ ಮಾಡಿ ಹಾಕ್ತೀವಿ ನೋಡಿ. ಇವಾಗ ಸ್ವಲ್ಪ ಕಾಯಿಸ್ಕೊಡಿ, ಜಾಸ್ತಿ ಏನು ಬೇಡ, ಸ್ವಲ್ಪ. ನೋಡಿ ಇದನ್ನು ಈ ಶೇಪ್ಗೆ ಬರೋ ಥರ ಮಾಡಬೇಕು. ಎಷ್ಟು ಇದಾಗಬೇಕು. ಬೆಂದಾದ್ಮೇಲೆ ಗ್ಯಾಸ್ ಸ್ವಲ್ಪ ಬಂದ್ ಮಾಡಿ ನೆಕ್ಸ್ಟು ನಮ್ಮ ಮಿಕ್ಸಿ ಜಾರ್ಗೆ ಹಾಕಬೇಕು. ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಚೆನ್ನಾಗಿ ರುಬ್ಬಬೇಕು. ಸೊ ಇವಾಗ ನಾವು ಈ ಮಿಕ್ಸಿ ಜಾರಿಗೆ ಆವಾಗ ಮಾಡಿಟ್ಟಿರೋ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀವಿ ನೋಡಿ.
ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನಕಾಯಿ, ಈರುಳ್ಳಿಯನ್ನು ಈ ಮಿಕ್ಸಿಗೆ ಹಾಕ್ತಾ ಇದ್ದಾರೆ. ವೀಕ್ಷಕರೇ, ನಾವಿವಾಗ ಇದಕ್ಕೆ ಮಿಕ್ಸಿಗೆ ಹಾಕ್ಕೊಂಡಿದ್ದೇವೆ. ಇದ್ರ ಜೊತೆಗೆ 2 ಬ್ಯಾಡಗಿ ಮೆಣಸು ಮತ್ತು ಇದರಲ್ಲಿ ಲವಂಗ ಮತ್ತು ಕೊತ್ತಂಬರಿ, ಇನ್ನೊಂದು ಇದಕ್ಕೇನಂತಾರೆ ಚಕ್ಕೆ ಹಾಕ್ತಾ ಇದ್ದೇವೆ. ಸೊ ಇದು ನಿಮ್ಮ ಅಂದಾಜಿ ಮೇಲೆ ಹಾಕ್ಕೊಳ್ಳೋದು, ಎಷ್ಟು ಹಾಕ್ಕೊಳ್ಳೋದು ಅಂತ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಇದನ್ನು ಸ್ವಲ್ಪ ಇದ್ರ ಜೊತೆಗೆ ಅವಾಗ ತೆಂಗಿನಕಾಯಿ ಹುರಿದು ಇಟ್ಕೊಂಡಿದ್ದೀವಿ. ಸ್ವಲ್ಪ ಹುರಿದು ಇಟ್ಕೊಂಡಿರೋ ತೆಂಗಿನಕಾಯಿನೂ ಇದಕ್ಕೆ ಮಿಕ್ಸ್ ಮಾಡ್ಕೊಡ್ತಿದ್ದೀವಿ ನೋಡಿ. ವೀಕ್ಷಕರೇ ನೋಡಿ, ಇವಾಗ ನಾವು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀವಿ. ಗ್ಯಾಸಲ್ಲಿ ಬನಲೆಯನ್ನಿಟ್ಟು ಅದಕ್ಕೆ ಹಾಕಿಕೊಳ್ಳೋಣ. ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನೋಡಿ. ಜಾಸ್ತಿ ಎಣ್ಣೆ ಬೇಕಾಗಿಲ್ಲ, ಸ್ವಲ್ಪ ಹಾಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ಇದಕ್ಕೆ ಆವಾಗ ಕಟ್ ಮಾಡಿಕೊಂಡಿಟ್ಟಿರೋ ಈರುಳ್ಳಿ, ಸೊ ಈರುಳ್ಳಿನ ಇದಕ್ಕೆ ಹಾಕೊಳ್ಬೇಕು. ಎಣ್ಣೆ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಬೇಕು, ನಂತರ ಈರುಳ್ಳಿ ಹಾಕೊಳ್ಬೇಕು. ಇವಾಗ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀವಿ ನೋಡಿ. ನಾಲ್ಕು ಬೆಳ್ಳುಳ್ಳಿ ಹಾಕ್ಕೊಳ್ತೀವಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರು ಕೂಡ ಇಲ್ಲಿ ಬೆಳ್ಳುಳ್ಳಿ ಹಾಕ್ಬೇಕಾಗುತ್ತಾ? ಹಾಕಬೇಕು ಅಂತ ಏನಿಲ್ಲ, ಬಟ್ ನಾವಾಗ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಇತ್ತು, ಸ್ವಲ್ಪ ಹಾಕ್ತೀವಿ. ಸೊ ಹಾಗಾದರೆ ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ. ಕಟ್ ಮಾಡಿರುತ್ತೆ ಬೆಳ್ಳುಳ್ಳಿ ಹಾಕಿದ್ರೆ. ಇದಕ್ಕೆ ನೆಕ್ಸ್ಟ್ ಚಿಕನ್ ಹಾಕ್ತಿದ್ದೀವಿ ನೋಡಿ. ಈರುಳ್ಳಿ ಕಲರ್ಗೆ ಬರಬೇಕು. ಈ ಕಲರ್ ಬಂದಾದ್ಮೇಲೆ ಇದ್ರ ಮೇಲೆ ನಾವು ಚಿಕನ್ ಹಾಕ್ತಿದ್ದೀವಿ. ಸೊ 1.5 kg ಚಿಕನ್ ಇದೆ. ಅರಶಿನ ಹಾಕಿದ್ದೇವೆ ನೋಡಿ. ಸ್ವಲ್ಪ ಹಳದಿ ಬಣ್ಣ ಬರುತ್ತೆ. ವೀಕ್ಷಕರೇ, ನಾವಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀವಿ ನೋಡಿ. ಸೊ ಇವಾಗ 1.5 kg ನೀವು ಇವಾಗ 1 ಸ್ಪೂನ್ ಉಪ್ಪು ಹಾಕಿದ್ದೀವಿ. 1.5 ಸ್ಪೂನ್ ಉಪ್ಪು ಹಾಕಿ. ವೀಕ್ಷಕರೇ, ಇವಾಗ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಾಕ್ತಿದ್ವಿ ನೋಡಿ. ಎಲ್ಲ ಟೊಮೆಟೊ ಒಂದ್ಸಲ. ಸೊ ಟೊಮೆಟೊ ಫಸ್ಟಿಗೆ ಕೂಡ ಹಾಕ್ಬೋದಾ? ಇವಾಗ ಈರುಳ್ಳಿ ಫಸ್ಟ್ಗೆ ಹಾಕ್ಬೋದು. ಅದು ಕೆಲವರು ವೆರೈಟಿಯಲ್ಲಿ ಮಾಡ್ತಾರೆ, ನಾವು ಒಂದು ವೆರೈಟಿಯಲ್ಲಿ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ಇವಾಗ ನಾವು 10 ನಿಮಿಷದ ನಂತರ ತೆಗಿತಾ ಇದ್ದೀವಿ ನೋಡಿ ಚಿಕನ್ನ. ಬೆಂದಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಅವಾಗ ರುಬ್ಬಿಟ್ಕೊಂಡಿರೋ ಮಸಾಲ ಇದೆ ನೋಡಿ. ಸೊ ಇವಾಗ ಮಸಾಲ ಹಾಕ್ತಿದ್ದೇವೆ. ಸೊ ಚೆನ್ನಾಗಿದೆ ಮಸಾಲ, ಚೆನ್ನಾಗಿ ಗ್ರೈಂಡ್ ಆಗಿದೆ. ಸೊ ಮಸಾಲಾನ ಮಿಕ್ಸ್ ಮಾಡ್ತಿದ್ವಿ ನೋಡಿ. ನೋಡಿ, ಇವಾಗ ನಾವು ಮಸಾಲ ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಡ್ಬೇಕು. ಮತ್ತೆ ಇದು ಮಸಾಲದಲ್ಲಿ ಬೀಳಬೇಕು, ಆವಾಗ ಟೇಸ್ಟ್ ಮತ್ತೆ ಇರೋದು ಇದರಲ್ಲಿ. ಓಕೆ, ಈ ಚಿಕನ್ಗೆ ಏನಾಗುತ್ತೆ ಅಂದ್ರೆ ಆ ಮಸಾಲ ಹೇಳ್ಕೊಳ್ಳುತ್ತೆ. ಮಸಾಲ ಹೇಳ್ಕೊಳ್ಳುತ್ತೆ, ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ವೀಕ್ಷಕರೇ, ನಾವಿವಾಗ ಚಿಕನ್ ಗ್ರೀನ್ ಮಸಾಲದ ಕೊನೆಯ ಸ್ಟೇಜ್ನಲ್ಲಿದ್ದೀವಿ. ನೋಡೋಣ ಹಿಂಗೆ ಆಗಿದೆ ಅಂತೇಳಿ. ಸೊ ನೋಡಿ, ಈಗ ಕೂಡ ಬೇಯ್ತಾ ಇದೆ. ಸೊ ಸ್ವಲ್ಪ ಇದು ಮಾಡೋಣ,
ಮಿಕ್ಸ್ ಮಾಡ್ಕೊಡೋಣ ಮತ್ತೊಮ್ಮೆ. ಸೊ ಇದರಲ್ಲಿ ಹಸಿ ಹಸಿ ಸ್ಮೆಲ್ ಬರುತ್ತೆ ಪುದೀನ. ಸೊ ಅದು ಆ ಸ್ಮೆಲ್ ಹೋಗಬೇಕು ಅಂದರೆ ಸ್ವಲ್ಪ ಬೇಯಿಸ್ಬೇಕು, ಚೆನ್ನಾಗಿ ಬೇಯಿಸ್ಬೇಕು. ಆ ಸ್ಮೆಲ್ ಹೋಗೋವರೆಗೂ ಬೇಯಿಸ್ಬೇಕಾಗತ್ತೆ. ನೋಡೋಣ, ಸ್ವಲ್ಪ ಟೇಸ್ಟ್ ನೋಡೋಣ ಹೆಂಗಾಗಿದೆ ಅಂತೇಳಿ. ಓಕೆ, ಚೆನ್ನಾಗಿದೆ. ಸೊ ಇವತ್ತು ನಾವು ಗ್ರೀನ್ ಮಸಾಲಾದ ಕಾಂಬಿನೇಷನ್ಗೆ ಕೋರಿ ರೊಟ್ಟಿ ಜೊತೆ ಇದ್ದೀವಿ ನೋಡಿ. ಕೋರಿ ರೊಟ್ಟಿ ಹೆಂಗಿದೆ ನೋಡಿ. ಸೊ ಅದಕ್ಕೆ ಇವಾಗ ಗ್ರೀನ್ ಮಸಾಲಾನ ಹಾಕೋಣ. ಹಿಂಗಾಗಿದೆ ನೋಡಿ. ಸೊ ಕಲರ್ ನೋಡಿ, ಗ್ರೀನ್ ಆಗಿದೆ. ಸೊ ಫಸ್ಟಿಗೆ ಒಂದು ಟೇಸ್ಟ್ ನೋಡೋಣ ಹೆಂಗಿದೆಯಾ ಅಂತೇಳಿ. ಸೊ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ತಿನ್ನೋಣ.